ಸೊ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ದಿನ ಆದಮೇಲೆ, ತುಂಬ ದಿನ ಅಂದರೆ 4 ಮಂತ್ಸ್, ಐ ಥಿಂಕ್ 3 to 4 months ಆಗೋಯಿತು ವ್ಲಾಗ್ ಮಾಡಿ. ಸೊ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ನನ್ನ ಈ ವ್ಲಾಗಲ್ಲಿ ಏನಿದೆ ಅಂತ ನನ್ನ ತಮ್ಮನೇಲಿ ನೋಡಿಕೊಂಡೆ ನೀವು ಅರ್ಥ ಮಾಡ್ಕೊಂಡಿರ್ತೀರಾ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಎಸ್, ಏನಂದ್ರೆ ಇವಾಗ ಪಾಪುನ ಸ್ನಾನ ಮಾಡಿ ಮಲಗಿಸ್ಬಿಟ್ಟೆ. ಇನ್ನೇನಂದ್ರೆ ಮಕ್ಳು ಬರೋ ಅಷ್ಟ್ರಲ್ಲಿ, ಸಾನ್ವಿ ಜಾನ್ವಿ ಸ್ಕೂಲಿಂದ ರಿಟರ್ನ್ ಆಗೋ ಅಷ್ಟ್ರಲ್ಲಿ ನಾನು ಕುಕಿಂಗ್ ಕೆಲಸ ಎಲ್ಲ ಮಾಡ್ಕೊಂಡ್ಬಿಡೋಣ. ಓಕೆನಾ? ಸೊ ಮಗು ಏನೋ ಮುಂಚಿನ ತರ ತುಂಬಾ ಹೊತ್ತೇನು ಮಲಗಲ್ಲ, ಒಂದ್ ಸ್ವಲ್ಪ ಹೊತ್ತು ಮಲಗ್ತಾನೆ ಎದ್ಬಿಡ್ತಾನೆ. ಸೊ ಏನಂದ್ರೆ ತುಂಬಾ ದಿನ ಆದ್ಮೇಲೆ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನ್ನ ಟೈಮ್ ಎಲ್ಲ ನನ್ನ ಮಗು ಜೊತೆನೆ, ಐ ಯೂಸ್ ಟು ಗಿವ್ ಮೈ ಹೋಲ್ ಟೈಮ್ ನಾನು ಮಗು ಜೊತೆನೆ ಸ್ಪೆಂಡ್ ಮಾಡ್ತಾ ಇದ್ದೆ. ಆದ್ರೂ ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡ್ಕೊಂಡು ಹಾಕ್ತಾ ಇದ್ದೆ. ಬಟ್ ವ್ಲಾಗ್ ಅಂದ್ಮೇಲೆ ತುಂಬಾ ಎಡಿಟಿಂಗ್ ಅದೆಲ್ಲ ನಾನು ಒಬ್ಳೆ ಮಾಡ್ಬೇಕಲ್ವಾ. ಸೊ ನನ್ನ ಹತ್ರ ಅಷ್ಟು ಟೈಮ್ ಸಿಗ್ತಾ ಇಲ್ಲ ಆಗಿತ್ತು. ಇವಾಗ ಕೂಡ ಟೈಮ್ ಸಿಗಲ್ಲ. ಬಟ್ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ಇವಾಗ ಮಗು ಮಲಗಿದೆ ಅಲ್ವಾ, ಅಡಿಗೆ ಮಾಡ್ಕೊಳ್ತೀನಿ. ಆಮೇಲೆ ಏನೋ ಸ್ವಲ್ಪ ಹೊತ್ತಲ್ಲಿ ಸಾನ್ವಿ ಜಾನ್ವಿ ಬಂದ್ಬಿಡ್ತಾರೆ, ರಿಟರ್ನ್ ಆಗ್ಬಿಡ್ತಾರೆ. ಮಗುನ ಮಗು ಮುಂಚಿನ ತರ ಇಲ್ಲ. ಅಂದ್ರೆ ಮುಂಚಿನ ತರ ಇಲ್ಲ ಅಂದ್ರೆ, ಮಗು ಮುಂಚೆ ಏನಂದ್ರೆ ಮಲಗ್ತಾ ಇತ್ತು, ಏನೋ ಓಡಾಡ್ತಾ ಇಲ್ಲ ಆಗಿತ್ತಲ್ವಾ. ಸೊ ಒಂದು 5-6 months ತನಕ ಅದು ಒಂದ್ ಜಾಗದಲ್ಲೇ ಇರ್ತಾ ಇತ್ತು, ಮಗು ಒಂದೇ ಪ್ಲೇಸ್ ಅಲ್ಲಿ ಇರ್ತಾ ಇತ್ತು. ಬಟ್ ಇವಾಗ ಏನಂದ್ರೆ ಮಗು ಮುಂದೆ ಹೋಗುತ್ತೆ, ಕುತ್ಕೊಳ್ಳೋ ಕುತ್ಕೊಳ್ಳೋಕ್ ಟ್ರೈ ಮಾಡ್ತಾ ಇದ್ದಾನೆ, ಹಾಗೂ ನಿಂತ್ಕೊಳ್ಳೋಕ್ಕೂ ಟ್ರೈ ಮಾಡ್ತಾ ಇದ್ದಾನೆ. ಸೊ ಎವ್ರಿಥಿಂಗ್ ಆಲ್ ಇನ್ ಒನ್ ಮಾಡಕ್ ನೋಡ್ತಾ ಇದ್ದಾನೆ. 7 month ಕಂಪ್ಲೀಟ್ ಆಗಿದೆ ಮಗುಗೆ. ಸೊ ಆಲ್ ಇನ್ ಒನ್ ಮಾಡಕ್ ನೋಡ್ತಾ ಇದ್ದಾನೆ. ಮೀನ್ಸ್ ಕ್ರಾಲ್ ಮಾಡ್ತಾ ಇದ್ದಾನೆ, ಹಾಗೂ ಕುತ್ಕೊಳ್ತಾನೂ ಇದ್ದಾನೆ, ಹಾಗೂ ನಿಂತ್ಕೊಂಡು ಅದು ಇದು ಚೇರ್ ಹಿಡ್ಕೊಂಡು, ಸೋಫಾ ಹಿಡ್ಕೊಂಡು, ಹಾಗೂ ಕಾಟ್ ಮೇಲೆ ಬೆಡ್ ಮೇಲೆ ಕೂಡ ಅದು ಇದ್ರ ಸಪೋರ್ಟ್ ಇಂದ ನಿಂತ್ಕೊಳಕ್ ನೋಡ್ತಾ ಇದ್ದಾನೆ. ಸೊ ಅದೇ ಅವ್ನ ಎದ್ಮೇಲೆ ಅವನ ಕಡೆನೇ ಇರ್ಬೇಕು ಗಮನ ಎಲ್ಲ. ಸೊ ಅವ್ನ ಹಿಂಗೆ ಬಿಟ್ರೆ ಬಿದ್ದೋಗೋ ಚಾನ್ಸಸ್ ಇರತ್ತಲ್ವಾ. ಅವ್ನು ಮಲಗಿದಾಗ ಏನಂದ್ರೆ ಬೇರೆ ಕೆಲ್ಸಗಳೆಲ್ಲ ಮಾಡ್ಕೊಳ್ಬೇಕು. ಸೊ ಸಾನ್ವಿ ಜಾನ್ವಿ ಸ್ಕೂಲಿಂದ ರಿಟರ್ನ್ ಆಗೋ ಅಷ್ಟ್ರಲ್ಲಿ ಅಡ್ಗೆ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಅಷ್ಟು ಬೇಗ ನಿದ್ದೆ ಆಗೋಯ್ತು ಇವಂದು. ನಾನು ಹೆಂಗ್ ಕೆಲಸ ಮಾಡ್ಕೊಳ್ಳೋದು, ಇವ್ನಿಷ್ಟು ಬೇಗ ಎದ್ಬಿಟ್ರೆ, ಮಲಗಿ ಒಂದ್ ½ hour ಕೂಡ ಆಗಿಲ್ಲ, ಅಷ್ಟು ಬೇಗ ಎದ್ಬಿಟ್ಟಿದ್ದಾನೆ. ಹೇಯ್, ಏನಕ್ಕೆ ಇಷ್ಟು ಬೇಗ ಎದ್ದಿದ್ ನೀನು? ನೀನ್ ಹಿಂಗ್ ಎದ್ರೆ ನಾನು ಹೆಂಗ್ ಕೆಲಸ ಮಾಡ್ಕೊಳ್ಳೋದು? ಹುಟ್ಟು ಹುಟ್ಟು ಒಂದ್ ನಿಮಿಷ. ಮಸ್ಕಿಟೋಸ್ ತುಂಬಾ ಆಗಿದೆ, ತುಂಬಾ ಮಸ್ಕಿಟೋಸ್. ಅದಕ್ಕೆ ನಾವು ಇದು ಬೆಡ್ ನೆಟ್ ಯೂಸ್ ಮಾಡ್ತಾ ಇರೋದು ಅಲ್ವಾ ಕುಟ್ಟು? ಏನದು? ID ಕಾರ್ಡ್ ಕೊಟ್ಟಿದಾರಾ? ಮುಂದೆ ನೋಡ್ಸು. ಹಂಗ್ ಮಾಡ್ಬಾರ್ದು, ಕೈ ನೋವಲ್ಲ. ನೋಡ್ತಾವ್ ನೋಡ್ ಇರ, ಆಮೇಲೆ ಬಿಚ್ಚು. ನೋಡ್ತಾವ್. ಇನ್ನ ಸ್ವಲ್ಪ ತಗೋ, ಒಂದ್ ಸ್ವಲ್ಪ ಎತ್ಕೋ. You're ready to go to the bakery.
ಸೊ ಬೇಕ್ರಿ ಹೋಗಿ ಬರೋಣ, ಓಕೆನಾ? ಸೊ ಒಂದು ವಾಕ್ ಹೋಗಿ ಬರ್ತಾ ಇದೀವಿ ನಾವು ಬೇಕ್ರಿ ತನಕ. ಸೊ ಅವ್ರಿಗೇನೋ ಬೇಕಂತೆ, ಅವ್ರಿಗೆ ಈಸ್ಕೊಡ್ತೀನಿ, ಹಂಗೆ ಒಂದು ವಾಕಿಂಗ್ ಆಗ್ಬಿಡುತ್ತೆ ನಮಗೆ. ಮಗು ಕರ್ಕೊಂಡು ಏನಂದೆ ಬಂದು ಮಾತಾಡ್ಬೇಕು. ಬೇಕ್ರಿಗೆ ಹೋಗಿ ಬಂದಾದ್ಮೇಲೆ ಈವ್ನಿಂಗ್ ಊಟ. ಸೊ 7-8 o'clock ಡಿನ್ನರ್ ಅಲ್ವಾ? ಸರಿ ಬನ್ನಿ ಹೋಗೋಣ, ಬನ್ನಿ ಹೋಗಿ ಬರೋಣ. ಏನೇನು ಬೇಕು ಬೇಗ ಹೇಳಿ. ಏನು ಹುಡ್ತಾ ಇದೆಯಾ ಜಾನು? ಹಾಂ ಜಾನು ಏನು ಬೇಕು? ಎಲ್ಲ ಕೋಲ್ಡ್ ಆಗಿದೆ, ಐಸ್ ಕ್ರೀಮ್ ತಿನ್ನೋದು ಬಿಡಲ್ಲ ಆಯ್ತಾ ಪ್ರಿನ್ಸು? ನೀನು ಪ್ರಿನ್ಸು ಆಯ್ತು ಹೋಗೋಣ ಜಾನು, ಸ್ಕೂಲ್ಗಾ ಹೋಗೋಣ? ಇದು ಒಂದು ಡೈರಿ ಮಿಲ್ಕ್ ಸ್ಕೂಲ್ಗೆ. ಕುತ್ಕೊಂಡಿದ್ದೆ ನೋಡಿ ಇವಾಗ, ಹಿಂಗೆ ಕುತ್ಕೊಂಡಿದ್ದೆ. ನೀವನು ಒಂದು ನಿಮಿಷ ಇರಲ್ಲ, ಸುಮ್ಮನೆ ನೋಡಿ ಕೂದ ಎಳಿತಾವ ನೋಡಿ. ನಂದು ಇವಾಗ ನಿಂತ್ಕೊಳ್ಬೇಕು ಅವನಿಗೆ ನೋಡಿ, ಹಿಂಗೆ ನಿಂತ್ಕೊಳ್ತಾನೆ. ಇವತ್ತು ಇಡೀ ದಿನ ಮಲಗಲಿಲ್ಲ, ಅದು ಯಾಕೋ ಗೊತ್ತಿಲ್ಲ. ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಮಲಗಲಿಲ್ವ, ನಿದ್ದೆ ಮಾಡಲಿಲ್ವ, ಏನೋ ಗೊತ್ತಿಲ್ಲ. ಇವನು ಜಸ್ಟು 7.5 months, ಬಟ್ ಆಲ್ ಅಟ್ ಒನ್ಸ್ ಕುತ್ಕೊಳ್ಳೋದು ಮಾಡ್ತಾನೆ, ನಿಂತ್ಕೊಳ್ಳೋದು ಮಾಡ್ತಾನೆ, ಕ್ರಾಲ್ ಮಾಡ್ತಾನೆ. ಸೊ ಎಲ್ಲ ಫಾಸ್ಟ್ ಆಗಿದ್ದಾನೆ. ಇವಳು ನೋಡಿ, ಇವ್ರ ಕೆಲಸ ಈ ಟೇಪು ಇಂಥದ್ದೆಲ್ಲ ವೇಸ್ಟ್ ಮಾಡಾಕ್ತಾರೆ, ಇದೇ ಕೆಲಸ ಇವತ್ತು. ಇವಳು ಜುಟ್ಟು ನೋಡಿ ಹೆಂಗಾಗಿದೆ ಇವಳ್ದು. ಇವಳು ಜುಟ್ಟು ನೋಡಿ, ನಾನು ಜುಟ್ಟು ಕಟ್ಟಿದ್ದೆ ತಾನೆ ಇವಳಿಗೆ, ನಿನ್ನ ಜುಟ್ಟು ಕಟ್ಟಿದ್ದೆ ತಾನೆ ನಾನು. ನನ್ನ ಕೆಲಸ ಇವನ್ನ ನೋಡ್ಕೊಳ್ಳೋದು, ಅದಕ್ಕೆ ಬೆಳಿಗ್ಗೆನೇ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಇವನ್ನ ನೋಡ್ಕೊಂಡು ಕುತ್ಕೊಂಡು ಬಿಡ್ತೀನಿ. ಇವ್ರು ಮಲಗಿದಾಗ ತಿರ್ಗಾ ನಂದು ಏನಾದ್ರು ಪೆಂಡಿಂಗ್ ಕೆಲಸ ಇದ್ದರೆ ಅದು ಮಾಡ್ಕೊಳ್ತೀನಿ. ನೋಡಿ ಫುಲ್ ಹೆಜ್ಜೆ ಹಾಕೋದು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಈಸ್ ಜಸ್ಟ್ 7.5 months ಆ್ಯಂಡ್ ಹಿ ಹ್ಯಾಸ್ ಸ್ಟಾರ್ಟೆಡ್ ಟು ಸೆಟ್, ಟು ಕ್ರಾಲ್, ಟು ಸ್ಟ್ಯಾಂಡ್. ರೈಟ್, ಬಟ್ಟೆ ತೆಗಿಲಿಕ್ಕೆ ಟೆರೆಸ್ ಮೇಲೆ ಬಂದಿದ್ದೀವಿ. ಬಟ್ಟೆ ಕೊಡ್ತೇನೆ. ಹೆಲ್ಪ್ ಮಾಡ್ತೀಯ ತುಂಬ. ಬಟ್ಟೆ ಕೊಡು ಮಕ್ಕಳು, ಲೈಟ್ ಮಾಡು. ಯಾರು ಏನದು? ಶೇ ಓ ಕ್ರೀಮ್ ಬಂದಲ್ಲಿ ಕೊಕೊನಟ್ ಇತ್ತಾ? ಸರಿ. ಈ ಸ್ಯಾಂಡಲ್ ಆಟ ಆಡಿ ಆದಮೇಲೆ, ಅರ್ಥ ಆಯ್ತಾ? ಸ್ಯಾಂಡಲ್ ಆಟ ಆಡ್ತಾ ಇದ್ದೀರ ತಾನೆ, ಅದಾದಮೇಲೆ ನೀಟಾಗಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ ಆಯಿತಾ? ಲೆಗ್ಗೆಲ್ಲ ಹ್ಯಾಂಡ್ ವಾಶ್ ಲಿಕ್ವಿಡ್ ಯೂಸ್ ಮಾಡ್ಕೊಂಡು ನೀಟಾಗಿ ಹ್ಯಾಂಡ್ ಲೆಗ್ಗೆಲ್ಲ ವಾಶ್ ಮಾಡ್ಕೊಳ್ಳಿ ಆಯಿತಾ? ಒಂದು 10 minutes ಅಷ್ಟೇ ಮಗಳೇ, ಸರಿನಾ?
ಸೆಲ್ ತಗೋಬರ್ತೀರ ಬಾ. ಎಲ್ಲಿ ಹೋಗ್ತಾ ಇದ್ದೀರಾ? ಎಲ್ಲಿ ಹೋಗ್ತಾ ಇದ್ದೀರಾ? ನಾನು ಹೋಗ್ತೀನಿ. ನೋಡ್ಬಿಡ್ಸಿ. ಫೋಲ್ಡ್ ಮಾಡು ಮ್ಯಾಟ್ನ. ಬೇಡ ಹೋಗೋಣ ನಾವು. ಟೈಮ್ ಆಯ್ತು ನಡಿ, ಮನೆಗೆ ಹೋಗೋಣ. ನಾಳೆ EVS ಟೆಸ್ಟ್ ಇದೆ ಅಲ್ವಾ? ನಡಿ ಓದ್ಕೊಳ್ಳೋಣ ನಡಿ. ವ್ಲಾಗ್. ಸೊ ಇವತ್ತಿಂದ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್.